ನಾಶಕ ಸಿಂಪಡಣೆ ಮಾಡೋ ರೈತರೇ ಎಚ್ಚರ 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 ಮುಂಜಾಗ್ರತಾ ಕ್ರಮ ವಹಿಸದೇ ಇದ್ರೆ ಜೀವಕ್ಕೆ ಆಪತ್ತು ಬರೋದು ಗ್ಯಾರಂಟಿ. ಕಿಡ್ನಿ ತೊಂದರೆ, ಹೃದಯ ಹಾಗೇನೆ ಸಕ್ಕರೆ ಕಾಯಿಲೆ ಬರುತ್ತೆ, ಹುಷಾರ್. ರೈತರು ತಮ್ಮ ಹೊಲದಲ್ಲಿ ಕ್ರಿಮಿನಾಶಕವನ್ನ ಸಿಂಪಡಣೆ ಮಾಡುವ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲೇಬೇಕು. ಕಾರಣ ತೊಂದರೆಗಳಾಗುತ್ತೆ, ಆರೋಗ್ಯ ಸಮಸ್ಯೆ ಬರುತ್ತೆ. ಹುಬ್ಬಳ್ಳಿಯ ಕಿಮ್ಸ್ನ ಇಲ್ಲಿ ಸಂಶೋಧನಾ ಘಟಕದಲ್ಲಿ ಬಂದಿರುವಂತಹ ಅಧ್ಯಯನ ವರದಿ. ಘಟಕದ ಸಂಯೋಜಕ ಡಾಕ್ಟರ್ ರಾಮ್ ಕವಲಗುಡ್ಡ ನೇತೃತ್ವದಲ್ಲಿ ಅಧ್ಯಯನ ಮಾಡಲಾಗಿದೆ. ದೇಶದಲ್ಲಿ ಮೊದಲ ಬಾರಿಗೆ ಈ ಬಗ್ಗೆ ಸಂಶೋಧನೆಯನ್ನ ತಂಡ ನಡೆಸಿದೆ. ತಜ್ಞರ ಅಧ್ಯಯನದಲ್ಲಿ ಬೆಚ್ಚಿ ಬೀಳಿಸುವ ಆಘಾತಕಾರಿ ಅಂಶಗಳು ಪತ್ತೆಯಾಗಿದೆ. ಸಿಂಪಡಣೆ ನಂತರ 15 ದಿನ ರೈತರ ರಕ್ತದಲ್ಲಿ ಕ್ರಿಮಿನಾಶಕ ಇರುತ್ತೆ. ಕ್ರಿಮಿನಾಶಕ ಸಿಂಪಡಣೆ ಮಾಡಿದ್ದ ರೈತರ ರಕ್ತದ ಪರೀಕ್ಷೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ವಿಚಾರ ಗೊತ್ತಾಗಿದೆ. ರೈತರಿಗೆ ಒಂದಷ್ಟು ಮಹತ್ವದ ಸಲಹೆಯನ್ನ ಕಿಮ್ಸ್ ವೈದ್ಯರು ಕೊಟ್ಟಿದ್ದಾರೆ. ಹ್ಯಾಂಡ್ ಗ್ಲೌಸ್ ಅನ್ನು ಹಾಕೊಳ್ಳಿ, ಮೈ ಮೇಲೆ ಬೀಳದಂತೆ ಎಚ್ಚರವನ್ನು ವಹಿಸಿ, ಅಗತ್ಯವಾದ ಮುನ್ನೆಚ್ಚರಿಕಾ ಕ್ರಮವನ್ನು ಕೀಟನಾಶಕ ಅಥವಾ ಕ್ರಿಮಿನಾಶಕ ಸಿಂಪಡಿಸುವ ಸಂದರ್ಭದಲ್ಲಿ ಬಳಸಿ ಅಂತ ಇತ್ತ ವೈದ್ಯರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ರಕ್ತ ಟೆಸ್ಟ್ ಕ್ರಿಮಿನಾಶಕಗಳನ್ನ ಹೆಚ್ಚಾಗಿ ಬಳಸುತ್ತಿರೋದ್ರಿಂದ, ಆಮೇಲೆ ಅದನ್ನ ಏನ್ ಸ್ಪ್ರೇ ಮಾಡ್ತಾರ, ಅದನ್ನ ಸ್ಪ್ರೇ ಮಾಡುವಾಗ ಪ್ರಿಕಾಷನ್ಸ್ ಏನ್ ತಗೋಬೇಕು ಅದನ್ನ ತಗೊಳ್ಳಾರ್ದೇ ಇರೋದ್ರಿಂದ ಅದು ಬಹಳಷ್ಟು ದುಷ್ಪರಿಣಾಮ ಆಗೋ ಸಾಧ್ಯತೆ ಇರ್ತದೆ. ಒಂದು ಇಂಪಾರ್ಟೆಂಟ್ ಅಂದ್ರೆ ನರ ದೌರ್ಬಲ್ಯ. ಬಹಳ ಈಗ ಅಲ್ಝೀಮರ್ಸ್ ಡಿಸೀಸ್ ಅಂತೀವಿ, ಪಾರ್ಕಿನ್ಸನ್ ಡಿಸೀಸ್ ಅಂತ ಹೇಳ್ತೀವಿ. ಈ ರೀತಿ ಎಲ್ಲ ನರ ದೌರ್ಬಲ್ಯ ಉಂಟಾಗಬಹುದು. ಆಮೇಲೆ ನರದ ವೀಕ್ನೆಸ್, ನ್ಯೂರೋಪತಿ ಅಂತೇಳಿ ಏನ್ ಹೇಳ್ತೀವಿ, ಇದೆಲ್ಲ ಆಗಬಹುದು. ಆಮೇಲೆ ಇನ್ನೊಂದಂದ್ರೆ ಅದು ಕ್ರಿಮಿನಾಶಕಗಳಿಗೆ